ಅದಕ್ಕೆ ನೀವು ಮಾಡಿ ತೋರಿಸಿ ಅಂದೆ. ಇದ್ರೆ ಈ ರಾವಣನೇ ಬರ್ಬೇಕಲ್ಲ. ಅದೇ ಸ್ವರದಲ್ಲಿ ಮಾತಾಡಿ ಸ್ವರದಲ್ಲೇ ರಾವಣ ಕೊಡ್ಬೇಕು. ಇವತ್ತು ಗೊತ್ತಾಯ್ತು ಯಾವ ಕಾರಣಕ್ಕೂ ಮರೆಯದಿದ್ದರೆ ಇನ್ನು ಮಾಡುವುದಿಲ್ಲ. ಮರೆಯದಿದ್ದರೆ ಮತ್ತೊಂದು ಸಲ ರಾವಣ ಮಾಡಿ ಒಳ್ಳೆ ಮಾಡಿ ಸ್ವಲ್ಪ ಜ್ಞಾನ ಉಂಟು ನನಗೆ, ನಾ ಮಾಡುವುದಿಲ್ಲ. ಹಾಗೆ ಹೇಳುವುದಿಲ್ಲ. ಅದನ್ನು ಮಾಡದೇ ಇದ್ರು ನಾನು ನಿನಗೆ ಬರೆಯುವುದಿಲ್ಲ. ಇದನ್ನು ಸರಿ ಮಾಡ್ತಾರೆ. ಓ ಸೀತಾ, ಸೀತಾ, ಓ ಸೀತಾ, ಯಾಕೆ ಸುಮ್ಮನೆ ಈ ಶಿವಸುಪಾ ವೃಕ್ಷದಲ್ಲಿ ಕುಳಿತು ಒಂದೇ ಸಮನೆ ಕಣ್ಣೀರು ಹಾಕ್ತಾ ಇದ್ದೀಯ? ನಿನ್ನ ಸಮ್ಮುಖದಲ್ಲಿ ಬಂದು ನಿಂತವ ಯಾರಂತ ಮಾಡಿಕೊಂಡಿದ್ದೆ? ರಾವಣೇಶ್ವರ. ನಾನು ನನ್ನ ಯೋಗ್ಯತೆ ಏನು ಅಂತ ಲೆಕ್ಕ ಹಾಕುವುದಿದ್ದರೆ ನಿನಗೆ ನಾನು ಸನ್ಯಾಸಿ ಆಗುವಂತಷ್ಟೇ ಲೆಕ್ಕ ಹಾಕಬೇಡ. ನೀನು ಸಾಂದರ್ಭಿಕವಾಗಿ ಎಂತದ್ದೆಲ್ಲ ಸಾಹಸ ಮಾಡ್ತಾವ. ಪ್ರತಿಯೊಬ್ಬರು ಹೇಳ್ತಾ ಇದ್ರು. ಆಗ ನಾವು ವಿಷಯ ಗೊತ್ತುಂಟ? ಹೋಗಿ ಹಿಂದೆ ನಿನ್ನ ಕೈ ಹಾಕಿದ್ದೇನೆ. ನೀವು ಹೋಗಿ ನಿಮ್ಮಲ್ಲಿ ಕೈ ಹಾಕಿಸ್ಕೊಂಡು ಆ ಬಾರಿ ಸಮುದ್ರದಲ್ಲಿ ಎಂತದೋ ಮಾಡ್ತಿದ್ದಂತ ಹೀಗೆ ನಿಮಗೆ ಸಮುದ್ರ ಸ್ನಾನ ಆಯಿತು. ಅದು ಎಲ್ಲರೂ ಸೇರಿದ್ರೆ ಬಹಳ ಒಳ್ಳೆಯದು. ತೀರ್ಥ ಸ್ನಾನ ಹಾಗೆ ವಾಣಿಯನ್ನು ಅಂತ ವಾಣಿಗೆ ಹಿಡಿದಿದ್ದೆ. ವಾಣಿಯನ್ನೇ ತಿಳಿದ ಹೋದಾಗ ನಾನು ಮನಸ್ಸು ಮಾಡಿದ್ದೀನಿ. ಏನು ಮಾಡಿ ಈಗ ಕಲಿಸ್ತಾರೆ. ಏರಿ ಹೋಗ್ಬೇಕು, ಹತ್ತಬೇಕು ಅನ್ನುವಂತ ಮನಸ್ಸು ನಿನಗಿದ್ರೆ ಅಜ್ಜಿ ಅದೇ ಹೇಳಾಯ್ತು. ಬೇಡ ವಿಷ ಬಿಟ್ಟೆ, ಜನವು ಬಿಟ್ಟೆ. ಆದ್ದರಿಂದ ಈಗ ಹೇಳ್ತಾ ಇದ್ದೇನೆ, ಮನಸ್ಸು ಮಾಡಿದ್ರೆ ಏನನ್ನು ಮಾಡಲು ಯೋಗ್ಯತೆ ಉಂಟು. ನಾನು ಹೆಚ್ಚು ಕಡಿಮೆ ಒಂದೇ ವಿಷಯದಲ್ಲಿ ಹೇಳಬೇಕು ಅಂತಾದ್ರೆ ನಾನು ಬಯಸಿದ್ರೆ ಪ್ರಪಂಚದ ಹೆಮ್ಮಕ್ಕಳು ನನ್ನ ಹಿಂದೆ ಬಂದು ಸಾಗಿದ್ರು. ಅಯ್ಯೋ ನಾನು ಹೋದ್ರು ಸಾಕು. ರಾವಣೇಶ್ವರ ನಮ್ಮ ಭಾಗ್ಯ ಅಂತ ಲೆಕ್ಕ ಎಷ್ಟೋ ಮಂದಿ ಹೇಳ್ತೀನಿ. ನಾನು ಹೊಟ್ಟೆ ಇಲ್ಲ, ನನ್ನ ಗ್ರಾಚಾರಕ್ಕೆ ನಾ ಬಯಸಿದ್ವಿ. ನನ್ನ ಹಾಗಾಗಿ ಹೇಳ್ತಾ ಇದ್ದೇನೆ, ಬೇಕು ಕೆಲಸಕ್ಕೆ ಬೇಕು ಅಂತಾದ್ರೆ ಈಗ ದೇವತೆಗೆ ಹೋಗ್ತಿದ್ದೇನೆ. ಏನೇನು ಮಾಡಲಿಕ್ಕೆ